ಒಂದು ಪದಾರ್ಥ ಇಲ್ಲ ಅಂದರೆ ಯಾವುದೇ ರೀತಿಯಾದಂಥ ರೈಸ್ ಬಾತ್ ಬಿರಿಯಾನಿಗಳು ಆಗೋದೇ ಇಲ್ಲ. ಅಯ್ಯೋ ಮಾಡೋಕ್ಕೇ ಆಗಲ್ಲ ಅನ್ನೋ ರೇಂಜಿಗೆ ನಾವೆಲ್ಲ ಹೆಣ್ಮಕ್ಳು ಓಡಾಡ್ತಾ ಇರ್ತೀವಿ. ಸೊ ಇದು ಯಾವುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರತ್ತೆ, ಅದೇ ನಮ್ಮ ಪುದೀನ. ಸೊ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಪುದೀನ ರೈಸ್ ಬಾತ್ ಅಥವಾ ಪುದೀನ ಚಿತ್ರಾನ್ನ, ಅದರ ಜೊತೆಗೆ ಬೀಟ್ರೂಟ್ ಮೊಸರು ಬಜ್ಜಿ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮನೆ ಹುಡುಗಿ ಜಯಪ್ರದ. ಪ್ರತಿದಿನ ಎಣ್ಣೆ ಇಲ್ಲದೆ ಆರೋಗ್ಯಕರ ರೆಸಿಪಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು: ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಿಪ್ಪೆ ಬಿಡಿಸದೇ ಇರೋ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಕಡಲೆ ಬೀಜ, ಈರುಳ್ಳಿ ಮತ್ತು ಗೋಡಂಬಿನ ತೊಗೊಂಡಿದ್ದೀನಿ. ಆಬ್ವಿಯಸ್ಲಿ ಕುಕ್ಡ್ ರೈಸ್ ಮತ್ತು ಪುದೀನ ಇಲ್ಲದೆ ಈ ರೆಸಿಪಿ ಅನ್ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡೋಣಪ್ಪ ಅಂತಂದರೆ, ಒಂದು ಪಾತ್ರೆನ ಇಟ್ಕೊಳ್ಳೋಣ. ಪಾತ್ರೆ ಬಿಸಿ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಬರೀ ಬಿಸಿ ಮಾಡ್ಕೊಳ್ಳೋದಲ್ಲ, ಈ ಮೆಣಸಿನ್ಕಾಯಿನ ನೋಡಿದಾಗ ಅದು ಪಟ್ ಅಂತ ಮುರಿಬೇಕು. ಆ ಥರ ಚಟಪಟ ಆಗೋವರೆಗೂ ಅವುಗಳನ್ನೆಲ್ಲನೂ ಇದು ಮಾಡ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಬೆಚ್ಚಗಲ್ಲ, ಕೆಂಪಗಾಗಬೇಕು. ಆ ಥರ ನೀವು ಇದು ಮಾಡಿಕೊಂಡು, ಸೊ ಕೈ ಹಿಡಿಯಷ್ಟು ಪುದೀನಾನ ಹಾಕ್ಕೊಂಡು ಪುದೀನ ಸ್ವಲ್ಪ ಬಾಡೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ಇಲ್ಲಿ ನೀವು ಕರಿಬೇವು ಮತ್ತು ಕೊತ್ತಂಬರಿನ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ನಮ್ಮ ಮನೇಲಿ ಕರಿಬೇವು ಖಾಲಿ ಆಗಿದ್ದರಿಂದ ನಾನು ಆ್ಯಡ್ ಮಾಡಲಿಲ್ಲ. ಸೊ ಇದೆಲ್ಲನೂ ಸ್ವಲ್ಪ ತಣ್ಣಗೆ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ತರಿಯಾಗಿ ರುಬ್ಕೋಬೇಕಾಗತ್ತೆ. ಸೊ ನುಣ್ಣಗೆ ರುಬ್ಕೊಂಡ್ರು ಓಕೆ, ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಇನ್ನೊಂದು ಮೆಥಡ್ ಯಾವ ಥರ ಮಾಡ್ಬೋದು ಅಂದರೆ, ಡೈರೆಕ್ಟ್ ಕುಕ್ಕರಲ್ಲಿನೇ ಪುದೀನ ಹಾಕಿ ಕೂಡ ಮಾಡ್ಬೋದು, ಈ ಕುಕ್ಡ್ ರೈಸ್ ಇಲ್ಲ ಅಂತಂದರೆ. ಬಟ್ ಲಂಚ್ ಬಾಕ್ಸ್ ರೆಸಿಪಿಗೆ ಕುಕ್ಡ್ ರೈಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಇರುತ್ತೆ ಅನ್ನೋ ರೀಸನ್ಗೆ ನಾವು ಕುಕ್ಡ್ ರೈಸ್ನ ಯೂಸ್ ಮಾಡೋದು. ಸೊ ಇನ್ನೊಂದು ಪಾತ್ರೆ ಇಟ್ಕೊಂಡ್ಬಿಟ್ಟು, ಪಾತ್ರೆ ಎಲ್ಲ ಬಿಸಿ ಆದಮೇಲೆ ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಮತ್ತು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊ ಇದೆಲ್ಲ ಬಾಡಿದ ಆದಮೇಲೆ ಇದಕ್ಕೆ ನಾನು ಗೋಡಂಬಿನ ಹಾಕ್ಕೊಂಡ್ಬಿಟ್ಟು, ಗೋಡಂಬಿನ ಕೂಡ ನಾನಿಲ್ಲಿ ಕೆಂಪಗೆ ಬಾಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಕಡಲೆ ಬೀಜ, ಆಲ್ರೆಡಿ ಹುರಿದಿಟ್ಟಿರೋ ಕಡಲೆ ಬೀಜ ಇಲ್ಲಿ ಒಂದು ಸತಿ ಚೆನ್ನಾಗಿ ನಾನು ಮತ್ತೊಂದು ಸತಿ ಇದು ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಆಗಿದೆ ಅಂದಮೇಲೆ ನಾವೇನು ಮಾಡಬೇಕು, ಈರುಳ್ಳಿನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ತಳ ಕಚ್ಕೊತಾ ಇದೆ ಅಂದರೆ ನೀವು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಎಣ್ಣೆ ತುಪ್ಪನ ಬಳಸ್ತಾ ಇಲ್ಲ, ಬಿಕಾಸ್ ಎಣ್ಣೆ ಇಲ್ಲದೆ ಇರೋ ಅಡುಗೆಗಳಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ ಮತ್ತು ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ಸೊ ಎಣ್ಣೆ ಇಲ್ಲದೆ ಇರೋ ಅಡುಗೆಗಳನ್ನ ನಾವು ಯೂಸ್ ಮಾಡೋದ್ರಿಂದ ಕ್ಯಾಲರಿ ಇಂಟೇಕ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ, ಡಯಾಬಿಟಿಕ್ಕಿಂದ ನಮಗೆ ಮುಕ್ತಿ ಸಿಗುತ್ತೆ, ತುಂಬಾ ಬೆನಿಫಿಟ್ಸ್ಗಳಿದೆ. ಅದೆಲ್ಲ ಬೆನಿಫಿಟ್ಸ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿದೆ ಅಂದರೆ ಆಲ್ರೆಡಿ ನಾವೇನು ಮಿಕ್ಸರ್ಗೆ ಹಾಕ್ಕೊಂಡಿರೋ ಮಿಶ್ರಣ ಇರುತ್ತಲ್ವ, ಸೊ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ನಾವಿಲ್ಲಿ ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರಿರುವಾಗಲೇ ನಾನು ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಇನ್ನು ಏನಾದರೂ ಪುದೀನ ಸ್ವಲ್ಪ ಹಸಿ ಇದ್ದರೂ ಕೂಡ ಇದರಲ್ಲಿ ಚೆನ್ನಾಗಿ ಬೆಂದು ಹೋಗಿ ಹಸಿ ವಾಸನೆ ಹೋಗಿಬಿಟ್ಟು ಫ್ಲೇವರೈಸ್ಡ್ ಆಗುತ್ತೆ ಅನ್ನೋ ಥರ ಸಖತ್ ಟೇಸ್ಟಿಯಾಗಿ ಅದು ಬರುತ್ತೆ. ಸೊ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಒಂದು ಮುಚ್ಚಳ ಮುಚ್ಚಿ ಕೂಡ ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡ್ರೂ ಕೂಡ ಚೆನ್ನಾಗಿ ಇರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇನ್ನು ಪುದೀನ ಬೆನಿಫಿಟ್ಸ್ ಏನು 1-2 108 ಬೆನಿಫಿಟ್ಸ್ಗಳಿದೆ. ಡೈಜೆಷನಿಗೆ ಹೆಲ್ಪ್ ಮಾಡುತ್ತೆ, ನಾಸಿಯಾ ಅಥವಾ ವಾಮಿಟಿಂಗ್ ಸೆನ್ಸೇಷನ್ನ ಕಡಿಮೆ ಮಾಡುತ್ತೆ, ಒಂಥರ ಸಿಕ್ನೆಸ್ ಇರುತ್ತಲ್ಲ ಅದನ್ನ ಕಡಿಮೆ ಆಗುತ್ತೆ. ಸ್ಪೆಷಲಿ ಪ್ರೆಗ್ನೆನ್ಸಿಯಲ್ಲೆಲ್ಲ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ, ಮತ್ತು ನಮ್ಮ ಗಟ್ ಬ್ಯಾಕ್ಟೀರಿಯಾಗೆ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ಅಸ್ತಮಾ ಪೇಷಂಟ್ಸ್ಗೆ ಇದನ್ನು ಜಾಸ್ತಿಯಾಗಿ ಕೊಡ್ತಾರೆ. ಹೇರ್ ಆ್ಯಂಡ್ ಸ್ಕಿನ್ ಹೆಲ್ತ್ಗೂ ಕೂಡ ಇದು ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಕಪ್ ಆಗುವಷ್ಟು ರೈಸ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫುಲ್ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಆಮೇಲೆ ಮೇನ್ ಇದು ಇನ್ನೊಂದೇನೆಂದರೆ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿನ ಕೂಡ ರೆಡ್ಯೂಸ್ ಮಾಡುತ್ತೆ. ಬಿಕಾಸ್ ಇವಾಗಿನ ಮಾಡರ್ನ್ ಲೈಫಲ್ಲಿ ಯಾರಿಗೆ ಸ್ಟ್ರೆಸ್ ಇಲ್ಲ ಹೇಳಿ? ಸಿಕ್ಕಾಪಟ್ಟೆ ಸ್ಟ್ರೆಸ್ ಇದೆ, ಅದಕ್ಕಂತ ನಾವು ಆ್ಯಂಗ್ಸೈಟಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳಕ್ಕಾಗಲ್ಲ ಅಲ್ವಾ? ನಮ್ಮಿಂದ ನಾವು ಸ್ಟ್ರೆಸ್ನ ಕಡಿಮೆ ಮಾಡಬೇಕು. ಆಬ್ವಿಯಸ್ಲಿ ಯೋಗ, ಮೆಡಿಟೇಷನ್ ಅಂತೂ ಮಾಡೇ ಮಾಡ್ತೀವಿ, ಬಟ್ ಒಳಗಡೆಯಿಂದನೂ ಕೂಡ ಎಲ್ಲ ನರ್ವು ಎಲ್ಲನೂ ರಿಲ್ಯಾಕ್ಸ್ ಆಗೋಕ್ಕೆ ಈ ಥರ ರಿಲ್ಯಾಕ್ಸೇಷನ್ ಫುಡ್ಗಳನ್ನ ತಗೋಬೇಕಾಗತ್ತೆ. ಸೊ ಅದರಲ್ಲಿ ಪುದೀನ ಕೂಡ ಒಂದು. ನನ್ನ ಎಲ್ಲ ರೆಸಿಪಿಗಳಲ್ಲೂ ಎಲ್ಲ ಇಂಗ್ರೀಡಿಯೆಂಟ್ಸ್ ಬೆನಿಫಿಟ್ಸ್ಗಳನ್ನ ನಾನು ಹೇಳ್ತೀನಿ. ಸೊ ಅದಕ್ಕೆ ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಸೊ ಈ ಥರ ಎಲ್ಲ ರೆಡಿ ಆದಮೇಲೆ ಇದನ್ನು ಕೂಡ ಒಂದು 5 ನಿಮಿಷ ಹಬೆಯಲ್ಲಿ ಮುಚ್ಚಿಟ್ಬಿಡಿ.
ಸೊ ಆಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ತೊಗೊಂಡು ಸರ್ವ್ ಮಾಡಿದ್ರೆ ಆಯಿತು. ಸಖತ್ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸ್ಗಾಗಿರ್ಬೋದು. ಒಂದು ಮಾಡಿಸಿರುವಂಥ ಹೆಲ್ದಿ ರೆಸಿಪಿ. ನೀವು ನಿಮ್ಮ ಮನೆಯಲ್ಲಿ ಲಂಚ್ ಬಾಕ್ಸ್ಗೆ ಯಾವ ರೀತಿಯಾದಂಥ ಅಡುಗೆಗಳನ್ನ ಮಾಡಿ ಹಾಕ್ತೀರಾ? ಬೆಳಿಗ್ಗೆ ಲೇಟಾಗಿದ್ದರೂ ಕೂಡ ಕ್ವಿಕ್ಕಾಗಿ ಮಾಡುವಂಥ ಅಡುಗೆ ರೆಸಿಪಿಗಳು ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಅದನ್ನು ನಾನು ಎಣ್ಣೆ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ನೀವು ಕೂಡ ಒಂದ್ಸತಿ ಎಣ್ಣೆ ಇಲ್ಲದೆ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಎಣ್ಣೆ ಇಲ್ಲದೆ ಇರೋ ಆಹಾರಗಳನ್ನು ನಾವು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಆಗುತ್ತೆ. ಜಸ್ಟ್ ಎಣ್ಣೆ ಅನ್ನೋದು ಒಂದು ಲಿಕ್ವಿಡ್ ಸಬ್ಸ್ಟೆನ್ಸ್, ಆಹಾರ ಬೇಕೇ ಬೇಕಾಗಿರೋದು. ಅದನ್ನು ನಾವು ನೀರಿಗೆ ರೀಪ್ಲೇಸ್ಮೆಂಟ್ ಮಾಡಿಕೊಂಡಾಗ ಆಹಾರದಲ್ಲಿ ಯಾವುದೇ ರೀತಿ ಟೇಸ್ಟ್ ಕಡಿಮೆ ಆಗಲ್ಲ. ಮತ್ತು ಇನ್ನೂ ಚೆನ್ನಾಗಿ ನಮ್ಮ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಹಾಗೆ ಉಳಿದಿರುತ್ತೆ. ಇದರಿಂದ ನಮಗೆ ಜಾಸ್ತಿ ಆದಂಥ ಹೆಲ್ತ್ ಬೆನಿಫಿಟ್ಸ್ ಇದೆ ಹೊರತು ಯಾವುದೇ ರೀತಿಯಾದಂಥ ಹಾನಿ ಇಲ್ಲ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದು ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ನನಗೆ ತುಂಬ ಮೋಟಿವೇಶನ್ ಕೊಡುತ್ತೆ ಫರ್ದರ್ ವೀಡಿಯೋಸ್ಗಳನ್ನ ಮಾಡೋಕ್ಕೆ. ಇದೇ ಥರ ಹೆಚ್ಚಿನ ರೆಸಿಪಿನ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾಳೆ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಮತ್ತು ಹ್ಯಾಪಿ ಡೇ.